ತೀವ್ರ ರೋಚಕತೆಗೆ ತಿರುಗಿದ್ದ 2025ರ ಐಪಿಎಲ್ನ 32ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಸೂಪರ್ ಓವರ್ನಲ್ಲಿ ಮಣಿಸಿ ಅಮೋಘ ಗೆಲುವು ದಾಖಲಿಸಿದೆ. ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ 188 ರನ್ ಕಲೆ ಹಾಕಿತು. ಗುರಿ ಬೆನ್ನಟ್ಟಿದ ರಾಜಸ್ಥಾನ ಕೂಡ ಅಷ್ಟೇ ಮೊತ್ತವನ್ನ ಪೇರಿಸಿತು. ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 11 ರನ್ ಗಳಿಸಿತ್ತು. 12 ರನ್ಗಳ ಗುರಿ ಬೆನ್ನು ಹತ್ತಲು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಕೆಎಲ್ ರಾಹುಲ್ ಹಾಗೂ ಸ್ಟಬ್ಸ್ ಕ್ರೀಸ್ಗೆ ಬಂದರು. ಮೊದಲ ಬಾಲ್ ಎದುರಿಸಿದ ರಾಹುಲ್ 2 ರನ್ ಗಳಿಸುವಲ್ಲಿ ಯಶಸ್ವಿಯಾದರು. ಎರಡನೇ ಬಾಲ್ನಲ್ಲಿ ಸಂದೀಪ್ ಶರ್ಮಾಗೆ ಬೌಂಡ್ರಿ ಬಾರಿಸಿದ್ರು. ಮೂರನೇ ಬಾಲ್ ಸಿಂಗಲ್ ತೆಗೆದುಕೊಂಡ್ರು. ಆ ಮೂಲಕ 3 ಬಾಲ್ಗಳಲ್ಲಿ 7 ರನ್ ಗಳಿಸಿದ್ರು. ಕೊನೆಯ 3 ಬಾಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಲು 6 ರನ್ಗಳ ಅಗತ್ಯ ಇತ್ತು. 4ನೇ ಬಾಲ್ನಲ್ಲಿ ಸ್ಟಬ್ಸ್ ಸಿಕ್ಸರ್ ಬಾರಿಸುವ ಮೂಲಕ ಪಂದ್ಯವನ್ನ ಫಿನಿಶ್ ಮಾಡಿದ್ರು. ಸೂಪರ್ ಓವರ್ನಲ್ಲಿ ರಿಯಾನ್ ಪರಾಗ್ರನ್ನ ರನ್ಔಟ್ ಮಾಡುವಲ್ಲಿ ಕೆಎಲ್ ರಾಹುಲ್ ಯಶಸ್ವಿಯಾದರು. ಇನ್ನು ಸೂಪರ್ ಓವರ್ನಲ್ಲಿ 2 ಅನವಶ್ಯಕ ರನ್ಔಟ್ಗಳಿಂದಾಗಿ ಪಂದ್ಯವನ್ನ ಡೆಲ್ಲಿ ಕ್ಯಾಪಿಟಲ್ಸ್ಗೆ ದಾರಿ ಎರೆಯಿತು. ಪಂದ್ಯಕ್ಕೆ ಅನಿರೀಕ್ಷಿತ ತಿರುವು ನೀಡಿದ ಡೆಲ್ಲಿಯ ವೇಗಿ ಮಿಚೆಲ್ ಸ್ಟಾರ್ಕ್ ಇಡೀ ಪಂದ್ಯದ ಹೀರೋ ಆಗಿ ಮೂಡಿಬಂದ್ರು. ಮಾತ್ರವಲ್ಲದೆ ಅರ್ಹವಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ.